ಕಮಲವ್ವನ ಮನೆಗೆ ಒಳಗೆ ಉಳ್ಕೊಂಡಿದ್ದ. ಅವಾಗ ಕಲಬುರಗಿ ಜಾತ್ರೆ ನಡೆದಿತ್ತು. ಯಾವ ಜಾತ್ರೆ ರೀ? ಕಲಬುರಗಿ ಅಂದ ತಕ್ಷಣ ಶರಣಪ್ಪ ಶರಣಪ್ಪ ಅಂತೀರಿ ನೀವು. ಅಷ್ಟು ಪ್ರಸಿದ್ಧಿ ಕಲಬುರಗಿ. ಯಾವಾಗ ಕಲಬುರಗಿ ಶರಣಪ್ಪನ ಜಾತ್ರೆ ನಡೆದಿತ್ತು, ನಾಗಲಿಂಗ ಅಜ್ಜ ಒಂದೇ 4 ದಿನ ಅಲ್ಲೇ ಉಳ್ಕೊಂಡು ನೋಡ್ಕೊಂಡು ಹೋಗ್ಬೇಕಂತ ಇದ್ದ ಅಲ್ಲೇ. ಯಾವಾಗ ಜಾತ್ರೆ ವೈಭವದೊಳಗೆ ನಡೆದಿತ್ತು, ಕಮಲಮ್ಮನ ಮನೆ ಒಳಗಿದ್ದ. ಕಮಲಮ್ಮನ ಕಾಯಕ ಆಕೆಯ ದುಡಿಮೆ ಏನು ಅಂದ್ರೆ ಒಂದಿಷ್ಟು ಬಾಂಡೆ ಸಾಮಾನುಗಳನ್ನು ಆ ಶರಣಪ್ಪನ ಜಾತ್ರೆ ನಡೆದಿತ್ತಲ್ಲ, ಆ ಜಾತ್ರೆ ಒಳಗೆ ಹೋಗಿ ಆ ಬಾಂಡೆ ಸಾಮಾನುಗಳನ್ನು ಮಾರ್ತಿದ್ಲಕ್ಕೆ. ಬಾಂಡೆ ಬೇಕೇನ್ರಿ ಬಾಂಡೆ, ಬಾಂಡೆ ಬೇಕೇನ್ರಿ ಬಾಂಡೆ ಅಂತ ಮಾರೋಕೆ. ಯಾವಾಗ ಹಿಂಗೆ ಮಾರುವಂಥ ಸಂದರ್ಭದೊಳಗೆ ಒಂದು ದಿನ ಆ ನಾಗಲಿಂಗದ್ದು ಅಲ್ಲೇ ಬಂದು ನೋಡ್ರಿ. ನಾಗಲಿಂಗದ್ದು ಬಂದು ನೋಡ್ತಾನೆ, ಯವ್ವ ಏನು ಮಾಡಕತ್ತಿ? ಏನಿಲ್ಲಪ್ಪ, ಇದ ನನ್ನ ದುಡಿಮೆ ಅಲ್ಲ, ಇದ ನನ್ನ ಕಾಯ್ಕಲ್ಲ. ಬಾಂಡೆ ಬೇಕೇನ್ರಿ ಬಾಂಡೆ ಅಂತ ಕೇಳಾಕತ್ತೀನಿ. ಯಾರೊಬ್ರು ಬರೋಲಾಗ್ಯಾರ ನೋಡವ್ವ. ನಿನ್ನ ಎಷ್ಟು ಜನ ಬಂದಿದ್ರವ? ಯಪ್ಪ ನಿನ್ನ ಒಂದು ಖರೀದಿನ ಆಗಿಲ್ಲ ನನಗೆ, ಒಬ್ಬರು ತಗೊಂಡೇ ಇಲ್ಲ, ವ್ಯಾಪಾರ ಆಗಿಲ್ಲ. ಮತ್ತು ಇವತ್ತು ಬೆಳಗಿಂದ ಕುಂತಿ ಮಧ್ಯಾಹ್ನ ತನಕ 50 ಆಗ್ಯಾವನು. ಯಪ್ಪ ಇವತ್ತು ಆಗಿಲ್ಲ. ಅವಾಗ ನಾಗಲಿಂಗ ಅಜ್ಜ, ನಿನಗೆ ವ್ಯಾಪಾರ ಮಾಡೋಕ್ಕೆ ಬರಂಗಿಲ್ಲ, ನಿನಗೆ ವ್ಯಾಪಾರ ಮಾಡೋಕ್ಕೆ ಬರಂಗಿಲ್ಲ ಹಂಗೆ ಕೇಳ್ತಾರೇನು? ಬಾಂಡೆ ಬೇಕೇನ್ರಿ ಬಾಂಡೆ ಅಂತ ಕೇಳ್ತಾರೇನು? ಅವಾಗ ಆಕೆ ಅಂದ್ಲು, ಯಪ್ಪ ಎಲ್ಲ ನಿನ್ನ ಕೃಪೆ ಯಪ್ಪ, ಯಾರು ಬಂದ್ರೆ ಅತ್ತು, ಯಾರು ಬಿಟ್ರೆ ಅಷ್ಟು. ಗುರು ಒಲುಮೆ ನಿನ್ನ ಆಶೀರ್ವಾದ ನನ್ನ ಜೊತೆಗೆ ಇರುವಾಗ ಎಟ್ಟು ಹೋದರೆ ಎಟ್ಟು ಬಿಟ್ಟರೆ ಏನಾಯ್ತಪ್ಪ, ನೀ ಇರುವವರೆಗೂ ಈ ಭೂಮಿ ಮೇಲೆ ನಾನು ಚಲೋನ ಬದುಕ್ತೀನಿ, ನಾನು ವ್ಯಾಪಾರ ಮಾಡ್ಕೊಂಡು ಬರ್ತೀನಿ ಹೋಗಪ್ಪ ಅಂತ ಅಂದ್ಲಕ್ಕಿ. ಅವಾಗ ನಾಗಲಿಂಗ ಅಜ್ಜ ಅಂದ, ಅವ್ವ ನೀ ಸರಿ ಆ ಕಡೆ, ನೀ ಸರಿ, ನಾ ವ್ಯಾಪಾರ ಮಾಡ್ತೀನಿ ಅಂದ. ನೋಡ್ರಿ ನಾಗಲಿಂಗ ಅಜ್ಜ ಎಲ್ಲದಕ್ಕೂ ರೆಡಿ ಇದ್ದ. ನಾಗಲಿಂಗ ಅಜ್ಜ ಅಂತಾನೆ, ನೀ ಸರಿ ಆ ಕಡೆ, ನಾ ವ್ಯಾಪಾರ ಮಾಡ್ತೀನಿ. ನಾಗಲಿಂಗ ಅಜ್ಜ ಕುತ್ಕೊಂಡ ನೋಡ್ರಿ ಇಲ್ಲಿ ಬಾಂಡೆ ಸಾಮಾನು ಮಾರಕ್ಕೆ. ಅವಾಗ ಅವನು ಅದನ್ನ ಅನ್ನಕತ್ನು, ಬಾಂಡೆ ಬೇಕೇನ್ರಿ ಬಾಂಡೆ ಅನ್ನಕತ್ತ. ಆ ಅಜ್ಜ ಏನಂದಿದ್ಲು ರೀ ಆಕೆನೂ ಅದನ್ನ ಅಂದಿದ್ಲು, ಬಾಂಡೆ ಬೇಕೇನ್ರಿ ಬಾಂಡೆ ಅಂದ. ಒಂದು ತಾಸು ನೋಡಿದ ನಾಗಲಿಂಗ ಅಜ್ಜ ಯಾರು ಬರಲೇ ಇಲ್ಲ ಅವನು ಕೂಡನು. ನಾಗಲಿಂಗ ಅಜ್ಜ ಅನ್ಕೊಂಡ, ಹಿಂಗಾದ್ರೆ ನಡೆಯಂಗಿಲ್ಲ ತಡಿ ಅಂತ ತಿಳ್ಕೊಂಡು ಉಲ್ಟಾ ತಿರುಗಿಸಿ ನೋಡ್ರಿ. ಬಾಂಡೆ ಬೇಕೇನ್ರಿ ಬಾಂಡೆ, ಫ್ರೀ ಬಾಂಡೆ ತೊಗೊಂಡು ಹೋಗ್ರಿ, ಫ್ರೀ ಬಾಂಡೆ ತೊಗೊಂಡು ಹೋಗ್ರಿ ಅನ್ನಕತ್ತ. ಕೆತ್ಕೊಂಡು ಬಂದ್ರು ನೋಡ್ರಿ ಜಾತ್ರೆ ಬಿಟ್ಟು ಎಲ್ಲರೂ. ಈ ಮತ್ತು ಫ್ರೀ ಅನ್ನೋಣ ಮತ್ತು ನುಗ್ಗಿ ಹೋಕ್ಕೋ ನಮ್ಮ ಜನ. ನೋಡಿದ್ರಲ್ಲ ಉದಾಹರಣೆ, ಈ ಫ್ರೀ ಬಸ್ ನಿಮ್ಮ ಫ್ರೀ ಅದ, ಮತ್ತು ಅವು ದುಡ್ಡು ಅಲ್ಲಿ ಎಲ್ಲಿ ಅದು ಕೌಂಟ್ರ್ ಒಳಗೆ ಕಂಪ್ಯೂಟರ್ ಅಂಗಡಿ ಒಳಗೆ ದುಡ್ಡು ಇಸ್ಕೊಳ್ಳೋದು ಏನು ಹೆಬ್ಬಟ್ಟು ಹತ್ತಿ ಸಹಿ ಮಾಡಿ ಲೈನ್ ಹಚ್ಚಿ ನಿಂತಿದ್ರು ಅಲ್ಲಿ. ಈ ಫ್ರೀ ಬಸ್ ಅನ್ನ ಕಿಟಕಿ ಒಳಗೋ ಎಲ್ಲೆಲ್ಲ ನುಗ್ಗಿ ಕಿಟಕಿ ಬಾಗ್ಲಾಗಲ ಎಲ್ಲ ಮುರಿದಿಟ್ಟಿದ್ರಿ ನೀವು. ಇಡೀ ನಾರಿಯ ಶಕ್ತಿ ಅಂಥದ್ದು ನೋಡ್ರಿ ಅಂತ ನ್ಯೂಸ್ ಒಳಗೆ ಅದೊಂದು ದೊಡ್ಡ ಹೆಡ್ಲೈನ್. ಅವು ನೋಡ್ಬೇಕು ನೋಡ್ರಿ ಜನ ನಮ್ಮ ಫ್ರೀ ಅಂದು ಅಂದ್ರೆ ನುಗ್ಗುತ್ತಾವ, ನುಗ್ಗೋದ. ಯಾವಾಗ ನಾಗಲಿಂಗ ಅಜ್ಜ ಭಾಳ ಚಲೋ ತಲೆ ಒಡಿಸಿ ಹಚ್ಚಿದ್ ನೋಡ್ರಿ ಅಲ್ಲಿ, ಬಾಂಡೆ ಯಾರು ಬೇಕೇನ್ರಿ ಫ್ರೀ ಸಿಗ್ತಾವ ಬರ್ರಿ 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 ಅನ್ನಕತ್ತ. ಎತ್ಕೊಂಡು ಬಂತು ಜನ ಫ್ರೀ ಅನ್ನನ. ಎಲ್ಲ ತಗೊಂಡು ಎಲ್ಲ ಖಾಲಿ ಆಯ್ತು ನೋಡ್ರಿ. ಒಂದು ತಾಸು ಖಾಲಿನೇ ಎಲ್ಲ ಬಾಂಡೆ ಸಾಮಾನು ಎಲ್ಲ ಖಾಲಿ ಮಾಡಿಕೊಂಡು ಹೋದ್ ನೋಡ್ರಿ ಕಮಲವ್ವನ ಕಡೆ. ಎಲ್ಲ ಖಾಲಿ ಅಂದ. ಕಮಲವ್ವ ಅಂದ್ಲು, ಯಪ್ಪ ಏನು ಎಂಥ ಕೆಲಸ ಮಾಡಿದ್ಯಪ್ಪ, ಮತ್ತು ಫ್ರೀ ಕೊಡೋದಾದ್ರೆ ಅದ್ನ್ಯಾಕೆ ನಾನು ದುಡಿಮೆ ಮಾಡ್ತಿದ್ನು, ನೀ ಎಲ್ಲ ಫ್ರೀ ಕೊಟ್ಟು ಬಿಟ್ಟು ನನಗೆ ಬಾಂಡೆಗಳು ಎಲ್ಲಿದಾವು ಮಾರೋದಕ್ಕೆ, ನನ್ನ ನಾಳೆ ಉಪಜೀವನಕ್ಕೆ ಒಂದು ತುತ್ತು ಊಟರ ಎಲ್ಲಿ ಸಿಗ್ತೈತೆಪ್ಪ, ನೀ ಹಿಂಗೆ ಮಾಡ್ಕೊಂಡು ಕೂತ್ರೆ ಹೆಂಗೋ ನಾಗಲಿಂಗ ಅಂತ ಅಂದ್ಲು. ಕಮಲವ್ವ ಚಿಂತೆ ಮಾಡಬೇಡ ಅನ್ನುತ್ತಲೇನ ಕಮಲವ್ವ ಅಂದ್ಲ, ಚಿಂತೆ ಮಾಡಬೇಡ, ನಿನಗೆ ಚಿಂತಿಲ್ಲೋ ಸನ್ಯಾಸಿನಿ, ನಮಗೆ ಚಿಂತಿರ್ತಾವೆ 108. ನಮಗೆ ನಾಳೆ ಮಕ್ಕಳ ಜೀವನ ಅದು ಇದು ನಡಿಬೇಕು, ಹೆಂಗೆ ಮಾಡೋದು ಯಪ್ಪ, ಹೆಂಗನು ವಿಚಾರ ಮಾಡ್ಕೊತ ತಲೆ ಮೇಲೆ ಕೈ ಹೊತ್ಕೊಂಡು ಅಳ್ಳಕತ್ಲ ಅವ್ವ. ಕಮಲವ್ವ ಅಳ್ಳಕತ್ಲ ನೋಡ್ರಿ. ಯಾವಾಗ ಕಮಲವ್ವ ಅಳ್ಳಕತ್ಲ ನಾಗಲಿಂಗ ಅಜ್ಜ ಅನ್ಕೊಂಡ, ಯಾಕ ದುಃಖದೊಳಗದಾಳ ಅವ್ವ, ಏನರ ಒಂದು ಪರಿಹಾರ ಕೊಡ್ಬೇಕಂತ ತಿಳ್ಕೊಂಡು ಒಳಗೆ ಅವ್ರ ಮನೆ ಒಳಗೆ 4 ಬಾಂಡೆ ಸಾಮಾನಿದ್ದು. ಎಷ್ಟು ರೀ? ಬರೀ 4 ಬಾಂಡೆ ಸಾಮಾನು ತಮ್ಮ ಉಪಜೀವನಕ್ಕಾಗಿ ಇಟ್ಟಿದ್ರು ಅವ್ರ ಮನೆ ಒಳಗೆ.
ನಾಗಲಿಂಗ ಅಜ್ಜ ಅವು ಬಾಂಡೆ ಸಾಮಾನು ತೊಗೊಂಬಂದಂತ. ಯವ್ವ ತಗೋ ಇವು ಬಾಂಡೆ ಸಾಮಾನು ಆಕೆ ಅನ್ಕೊಂಡ್ಲು. ಮೊದಲ ದುಃಖದೊಳಗದಿನೇ, ಯಪ್ಪ ಇವು ತೊಗೊಂಡು ಏನು ಮಾಡ್ತೀವಿ, ಇವನು ಒಯ್ದು ಫ್ರೀ ಹೋಗಿ ಮಾರ್ಬಾ ಅನ್ನ. ಅವಾಗ ನಾಗಲಿಂಗ ಅಜ್ಜ ಅಂದ, ಯವ್ವ ನೀನು ಚಿಂತೆ ಮಾಡಕ್ಕೆ ಹೋಗ್ಬೇಡ, ನೀನು ಚಿಂತೆ ಮಾಡಕ್ಕೆ ಹೋಗ್ಬೇಡ. ಅವನು ತೊಗೊಂಡು ಹೋಗಿ ಎಲ್ಲಿ ಹೋದನ್ರಿ, ಈ ಮಲಮೂತ್ರಗಳನ್ನು ಮಾಡ್ತಾರಲ್ಲ ಅಲ್ಲಿ ತೊಗೊಂಡು ಹೋದ ಅವನು. ಏನ್ರಿ ಬಾಂಡೆ ಸಾಮಾನು. ಅವಾಗ ಅವು ಅಂದ್ಲು, ಇದೇನು ಹುಚ್ಚುಗಿಚ್ಚದಾನೆ, ಇಂಥವ್ ನಾ ಮನೆ ಒಳಗೆ ಇಟ್ಕೊಂಡಿನಲ್ಲ ಸನ್ಯಾಸಿ ಅಂದ್ಕೊಂಡು. ನಾಗಲಿಂಗ ಅಜ್ಜ ಮಲಮೂತ್ರಗಳನ್ನು ಮಾಡುವಂಥ ಜಾಗಕ್ಕೆ ತೊಗೊಂಡು ಹೋಗಿ ಅದ್ರ ಮೇಲೆ ಮೂತ್ರ ಮಾಡಕತ್ತ ನಮ್ದು ನೋಡ್ರಿ. ಎದ್ರ ಮೇಲೆ ರೀ, ಬಾಂಡೆ ಸಾಮಾನು ಮೇಲೆ. ನಾವಂತೀವಿ ತಲೆಗಿಲಿ ಕೆಟ್ಟೈತ ನಾಗಲಿಂಗ ಅಜ್ಜಗೆ. ನೋಡ್ರಿ, ಯಾವಾಗ ನಾಗಲಿಂಗ ಅಜ್ಜ ಬಾಂಡೆ ಸಾಮಾನುಗಳ ಮೇಲೆ ಮೂತ್ರಗಳನ್ನು ಮಾಡಕತ್ತ, ಹೆಂಗ ಮೂತ್ರ ಬಾಂಡೆ ಸಾಮಾನಕ್ಕೆ ತಟ್ಟಿತ್ತ, ಹೆಂಗ ಮೂತ್ರ ಬಾಂಡೆ ಸಾಮಾನು ಮೇಲೆ ಬಿದ್ದಿತ್ತು, ಹಂಗೆ ಬಂಗಾರ ಆಗಿತ್ತು ನೋಡ್ರಿ. ಅದು ಎಷ್ಟು ದೊಡ್ಡ ಶಕ್ತಿ ಇರ್ಬೇಕ್ರಿ ನಾಗಲಿಂಗ ಅಜ್ಜಗೆ. ಅವು ಮಾಡಿರುವಂಥ ಈ ವಿಚಿತ್ರ ಪವಾಡ ಕೇಳಿ ನಮ್ಗೆ ಆಶ್ಚರ್ಯ ಆಗುತ್ತೆ, ಶಾಕ್ ಆಗುತ್ತೆ. ಆದರೆ ಅದರೊಳಗೆ ದೈವಿಕವಾಗಿರುವಂಥ ಒಂದು ಶಕ್ತಿ ಇತ್ತು. ನಾಗಲಿಂಗ ಅಜ್ಜ ನೋಡ್ರಿ ಒಂದು ಅದ್ಭುತವಾಗಿರುವಂಥ ಪವಾಡವನ್ನು ಈ ನಾಡಿಗೆ ಕೊಟ್ಟ. ನಾಗಲಿಂಗ ಅಜ್ಜ ಹಿಂಗೆ ತಿರುಗಾಡ್ಕೊಂತ ನೋಡ್ರಿ. ನಾಗಲಿಂಗ ಅಜ್ಜ ಯಾವಾಗಲೂ ಹಳ್ಳಿಯಿಂದ ಏಕರಾತ್ರಿ ಪಟ್ಟಣಕ್ಕೆ ಪಂಚರಾತ್ರಿ ಎನ್ನುವಂಗೆ ಯಾವಾಗಲೂ ಕೂಡ ಜೋಳಿಗೆ ಹಾಕೊಂಡು ಹಿಂಗೆ ಅಡ್ಡಾಡೋನು. ದುಃಖವನ್ನು ಒರೆಸ್ಕೊಂತ, ಕಣ್ಣೀರು ಒರೆಸ್ಕೊಂತ ಹಿಂಗೆ ಅಡ್ಡಾಡ್ಕೋಂತ ಈ ಬೆಳಗಾವಿ ಜಿಲ್ಲೆ ಸಿರಸಂಗಿಗೆ ಬಂದಂತ ನೋಡ್ರಿ. ಸಿರಸಂಗಿಗೆ ಬರೋ ಹೊತ್ತಿಗೆ ಆತನ ಹೊಟ್ಟೆ ಭಾಳ ಹಸದು ಬಿಟ್ಟಿತ್ತು. ಭಾಳ ದೂರದಿಂದ ನಡ್ಕೊತ ಬಂದಿದ್ದ. ಈಗಿನೂ ಎಲ್ಲ ಹಾದಿಗೆ ಬಸ್ಗಳು ಸಿಗ್ತಾವು, ಹಾದಿಗೆ ಚಲೋ ಕಾರುಗಳು ಸಿಗ್ತಾವು, ಹಾದಿಗೆ ಆಟೋಗಳು ಸಿಗ್ತಾವು. ಅವಾಗೆಲ್ಲ ವ್ಯವಸ್ಥೆಗಳು ಇರಲಿಲ್ಲ, ದೂರದ ಪ್ರಯಾಣ. ಯಾವಾಗ ಸಿರಸಂಗಿಗೆ ಬಂದ ಒಂದು ಕೆಲಸವನ್ನು ಇಟ್ಟುಕೊಂಡು ಬಂದಿದ್ದ ನಾಗಲಿಂಗ ಅಜ್ಜ. ಕಾಳಿಕಾಮ್ಮ ದೇವಿ ಅಂತ ಬಹಳ ಪ್ರಸಿದ್ಧಿಯ ದೇವಸ್ಥಾನ ಸಿರಸಂಗಿ ಒಳಗೆ. ಆ ದೇವಸ್ಥಾನದ ದರ್ಶನವನ್ನು ಮಾಡಬೇಕು ಅಂತ ಯಾವಾಗ ನಾಗಲಿಂಗ ಅಜ್ಜ ಅಲ್ಲಿ ಬಂದ, ನಾಗಲಿಂಗ ಅಜ್ಜ ಬಂದವನ ಕಾಳಿಕಮ್ಮ ದೇವಿಗೆ ಹೋದ್ನಂತ ನೋಡ್ರಿ. ಒಳಗೆ ಹೋಗಿ ದೇವಿ ಮುಂದೆ ಹಿಂಗೆ ಕುಳಿತುಕೊಂಡಂತ, ಅವ್ವ ನನಗ ಹೊಟ್ಟೆ ಭಾಳ ಹಸುವಾಗೈತು. ನಾಗಲಿಂಗ ಅಜ್ಜ ಹಂಗನಾಗತ್ತ ನೋಡ್ರಿ. ಅವ್ವ ನನಗ ಹೊಟ್ಟೆ ಭಾಳ ಹಸುವಾಗೈತು, ಏನಾದರೂ ಪ್ರಸಾದ ಕೊಡಬಹುದೇ? ಅವಾಗ ತಾಯಿ ಮಾತಾಡ್ತಾಳೇನ್ರಿ? ಇಲ್ಲ. ತಾಯಿಯ ಕಿವಿ ಒಳಗಿರುವಂಥ ಓಲೆ ಕಳಚಿಂಗ್ ಕೆಳಗೆ ಬಿದ್ದು ಬಿಡ್ತಂತ. ಕಳಚಿಂಗ ಕೆಳಗೆ ಬಿತ್ತಂತ ನಾಗಲಿಂಗ ಅಜ್ಜ ಅದನ್ನು ತೊಗೊಂಡ ನೋಡ್ರಿ ಕೈ ಒಳಗೆ. ಆ ಓಲೆ ತೊಗೊಂಡು ಹೊರಗಡೆ ಬಂದ. ಅಲ್ಲಿಂದ ಎದ್ದು ಹೊರಗಡೆ ಬಂದು ಮಧ್ಯರಾತ್ರಿ 1 ಗಂಟೆ ಆಗೈತು. ಹೊಟ್ಟಂತೂ ಸಿಕ್ಕಾಪಟ್ಟೆ ಹಸದದ, ಉಣ್ಣೋದಕ್ಕೆ ಏನೂ ಊಟಿಲ್ಲ. ಹಿಂಗ ಸಿರಸಂಗಿ ಗ್ರಾಮದೊಳಗೆ ಮಧ್ಯದೊಳಗೆ ನಿಂತುಕೊಂಡು ಜೋರು ಒದರಕತ್ತ ಅಂತ ನೋಡ್ರಿ. ಬಾಗ್ಲ ತೆಗೀರಿ, ಹೊಟ್ಟೆ ಹಸುವಾಗೈತ, ಬಾಗ್ಲ ತೆಗೀರಿ ಅನ್ನಕತ್ತ ಅಂತ. ಒಬ್ರವ್ರು ಬಾಗ್ಲ ಹೋಗಿ ಬಡಿಯಾಕತ್ತ ಅಂತ. ತೆಗಿತಾರೇನ್ರಿ ನಮ್ಮ ಜನ? ಯಾರೋ ಒಬ್ರು ಮಧ್ಯರಾತ್ರಿ ಕಳ್ಳಿಗಿಳ ಬಂದ್ಗಿದಾನ ಅಂತ ಹೋಗಿ ಅಡ್ಕೊಂಡು ಕೂಡ್ತಾರ, ತೆಗಿಯಂಗಿಲ್ಲ. ನಾಗಲಿಂಗ ಅಜ್ಜ ಎಟ್ಟಕ್ಕದ ಬಡಿದ್ರು ಕೂಡ ಯಾರೂ ತೆಗಿಲಿಲ್ಲ ಅಂತ ನಾಗಲಿಂಗ ಅಜ್ಜ ಮತ್ತೆ ನಡು ಊರೊಳಗೆ ಬಂದ ಜೋರಾಗಿ ಕಿವಿ ಒಲೆ ಇಟ್ಕೊಂಡು ಉಪಾಯ ಮಾಡಿ ಹೇಳಿದಂತ ನೋಡ್ರಿ. ಮತ್ತೆ ಯಾರ ನನಗ ಹೊಟ್ಟೆಗೆ ಪ್ರಸಾದ ಊಟ ಕೊಡ್ತೀರ ಅವ್ರಿಗೆ ಈ ಓಲೆ, ಬಂಗಾರದ ಓಲೆ ಫ್ರೀ ಅಂದಂತ. ಎಟ್ಟು ಫ್ರೀ ಅನ್ನೋದೇ ತಡ ನಮ್ಮ ಜನ ಬಿಡ್ತಾರೇನ್ರಿ? ಇಲ್ಲ ಇಲ್ಲೇ ನಾನು ಉದಾಹರಣೆ ಕೊಡ್ತೀನಿ. ಈ ಏನು ಇಟ್ಟು ಜನ ಬಂದಿತ್ತಲ್ರಿ, ನಾಳೆ ಹೋಗೋಣ ಅಂತ ಅಂತಾರಲ್ರಿ. ಇಲ್ಲೇನ್ರ ಫ್ರೀ ಅದು ಇದು ಏನರ ಬಂಗಾರ ಗಿಂಗಾರ ಅದು ಇದು ಏನರ ಇಟ್ರು ಅಂದ್ರೆ ಕಿತ್ಕೊಂಡು ಬರ್ತೈತೆ. ಹೆಂಗೆ ಬರ್ತೈತೆ ಅಂದ್ರೆ ಇದು ಸಾಲಂಗೆ ಇಲ್ಲ. ಇದು ಹಂಗೆ ಜನ ನಮ್ಗೆ ಕಿತ್ಕೊಂಡು ಬರ್ತೈತೆ. ಟೆಸ್ಟ್ ಮಾಡು ನೆನ್ರಿ ಬೇಕಾದ್ರೆ ಪಕ್ಕ ಇದು 100%. ನಮ್ಮ ಜನ ಫ್ರೀ ಸಿಕ್ಕಿದ್ದಂತೂ ಬಿಡಂಗಿಲ್ಲ, ಹೊಟ್ಟೆ ಬಿಡಂಗಿಲ್ಲ ನೋಡ್ರಿ. ಯಾವಾಗ ನಾಗಲಿಂಗ ಅಜ್ಜ ಹಿಂಗೆ ಫ್ರೀ ಓಲೆ ಅಂತ ಅಂದಾಗ ಎಲ್ಲರೂ ಕದ ತೆಗೆದ್ರಂತ ನೋಡ್ರಿ. ಮಧ್ಯರಾತ್ರಿ 1 ಗಂಟೆ ಆಗೈತೆ, ಎಲ್ಲ ಕದ ಓಪನ್ ಅದು. ಬಂದವ್ರೆ ಎಲ್ಲರೂ ಅನ್ನಕತ್ರ, ನಮ್ಮ ಪ್ರಸಾದ ತಗೋ.
ಎಲ್ಲರೂ ಬಂದು ಹಿಂಗೆ ಹೇಳುವಂಥ ಸಂದರ್ಭದೊಳಗೆ ನಾಗಲಿಂಗ ಅಜ್ಜ ಯಾರ ಮನೆಗೆ ಹೋಗ್ಬೇಕನ್ನಿಸ್ತು ಅವ್ರ ಮನೆಗೆ ಹೋದ್ನಂತ. ಅವ್ರ ಮನೆ ಒಳಗೆ ಹೋಗಿ ನಾಗಲಿಂಗ ಅಜ್ಜ ಅಂದಂತ, ಯವ್ವಾ ನನಗೆ ಪ್ರಸಾದ ಕೊಟ್ರೆ ಈ ಓಲೆ ನಿನಗೆ ಫ್ರೀ ಅನ್ನೋ. ಅವಾಗ ಅವ್ವ ನಾಗಲಿಂಗ ಅಜ್ಜಗೆ ಪ್ರಸಾದವನ್ನು ತಂದು ಹಿಂಗೆ ಕೊಟ್ಲಂತ. ಪ್ರಸಾದ ಕೊಡ್ತಾಳ, ಆ ಓಲೆ ಕೊಟ್ಟ. ಆ ಅವ್ವ ಓಲೆ ತೊಗೊಂಡ್ಲು, ಬಿಡ್ಲಿಲ್ಲಕ್ಕಿ. ಓಲೆ ತೊಗೊಂಡು ತನ್ನ ಹತ್ರ ಇಟ್ಕೊಂಡು ಮಾರನೇ ದಿನ ಆ ಪೂಜಾರಿ ಬಂದಲ್ರಿ, ಕಾಳಿಕಾಮ್ಮ ದೇವಿ ಪೂಜೆ ಮಾಡಕ್ಕಂತ ಬಂದ ನೋಡ್ತಾನ, ದೇವಿ ಆ ತಾಯಿಯ ಕಿವಿ ಒಳಗಿರುವಂಥ ಓಲೆನ ಹೋಗ್ಬಿಟ್ಟತ್ತು, ಕಳತನ ಆಗಿಬಿಟ್ಟತ್ತು. ಅವಾಗ ಅವ ಜೋರು ಚಿರಾಕತ್ತ ಊರೊಳಗೆ, ಕಾಳಿಕಾಮ್ಮ ಕಿವಿ ಒಳಗಿರುವಂಥ ಓಲೆ ಕದ್ಕೊಂಡು ಹೋಗ್ಯಾರ ಕಳ್ರ ಅಂತ ಜೋರು ಒದರೋದೇ ತಡ. ಆ ಅವ್ವ ಏನು ಪ್ರಸಾದ ಕೊಟ್ಟಿದ್ಲಲ್ಲ ಆಕೆಗೆ ಸುದ್ದಿ ಬಂತ ನೋಡ್ರಿ. ಅದು ಹಿಂಗೆ ಕಿವಿ ಓಲೆ ಹಿಂಗೆ ಕೈ ಒಳಗೆ ಹಿಡ್ಕೊಂಡು ನೋಡ್ತಾಳ, ಓಹೋ ಕಾಳಿಕಾಮ್ಮ ದೇವಿದಿದು. ಅವಾಗ ನೋಡ್ರಿ ಆ ಓಲೆಯನ್ನು ಆ ತಾಯಿ ಹಿಂಗೆ ಕೊಡೋದಕ್ಕೆ ಹೋಗ್ತಾಳ, ಆ ಪೂಜಾರಿಗಳಿಗೆ ಕೊಡೋದಕ್ಕೆ ಹೋಗ್ತಾಳ. ನಿನ್ನೆ ಯಾರೋ ಒಬ್ಬ ವ್ಯಕ್ತಿ ಬಂದ ಈ ನಮಗೆ ಓಲೆಗಳನ್ನು ಕೊಟ್ಟ ಪ್ರಸಾದವನ್ನು ತಗೊಂಡು ಹೋಗ್ತೀನಿ ಅಂತ ಹೇಳಿದ. ಅದಕ್ಕೆ ಪ್ರಸಾದ ಕೊಟ್ವಿ, ಈ ಓಲೆ ಇದು ದೇವಿದೈತ ತಗೊಳ್ರಿ ಅಂತ ಕೊಡಕ್ಕೆ ಬಂದ್ಲ ಅಂತ. ಅವಾಗ ನೋಡ್ರಿ ಎಷ್ಟು ವಿಚಿತ್ರ ಆಗಿತ್ತು. ಯಾವಾಗ ಆ ಪೂಜಾರಿ ಆ ಓಲೆಯನ್ನು ಹಿಂಗೆ ಕೈ ಒಳಗೆ ಇಸ್ಕೊಳ್ತಾನಂತ. ಆ ಓಲೆಯನ್ನು ಕೈ ಒಳಗೆ ಇಸ್ಕೊಂಡು ಎಲ್ಲ ಕಮಿಟಿಯವರು ಅಲ್ಲಿರುವಂಥ ಎಲ್ಲ ಜನ ಸೇರಿ ದೇವಿಯ ಗುಡಿಗೆ ಹೋಯ್ತಂತ. ಹೊಳ್ಳಿ ದೇವಿಗೆ ನಾವು ಕೈ ಮುಗಿದು ದೇವಿಗೆ ಅರ್ಪಣಾ ಮಾಡಿ ಬರೋಣ ಅಂತ ಎಲ್ಲರೂ ಸೇರಿ ಹಿಂಗೆ ದೇವಿ ಗುಡಿಗೆ ಹೋಗಿ ಓಲೆಯನ್ನು ಕೈ ಒಳಗೆ ಹಿಡ್ಕೊಂಡಾನ ಪೂಜಾರಿ. ಹೋಗಿ ದೇವಿಯ ಗರ್ಭಗುಡಿಯ ಬಾಗಿಲನ್ನು ತೆಗೆದ ಒಳಗೆ ಹೋಗಿ ಕಿವಿಯ ಓಲೆಯನ್ನು ಹಾಕಬೇಕನ್ನಾಗತ್ತಾರ. ಅಲ್ಲೊಂದು ಓಲೆ ಹೆಂಗೆ ತಂಗ ಇತ್ತಂತ. ಅಲ್ಲಿದ್ದವ್ರಿಗೆಲ್ಲ ಆಶ್ಚರ್ಯ ಆಗುತ್ತೆ, ಇದೇನಿದು ಓಲೆ ನೋಡಿದ್ರೆ ಆ ಕಡೆ ಇದ್ದಿದ್ದಲ್ಲ, ಈಗ ನೋಡಿದ್ರೆ ಅಲ್ಲಿ ತಾಯಿ ಕಡೆ ಹೋಗೈತು. ಅದನ್ನು ತಗೊಂಡು ಬರೋದ್ರೊಳಗಾಗಿ ಮತ್ತೊಂದು ಓಲೆ ಕಿವಿ ಒಳಗೆ ಬಂದಿತ್ತಲ್ಲ. ನಿನ್ನೆ ಬಂದವನು ಸಾಮಾನ್ಯ ಮನುಷ್ಯನಲ್ಲ ಅಂತ ಜನ ಅನ್ನಕತ್ರ ಅಂತ. ಆತನನ್ನು ಹುಡುಕಬೇಕು, ಎಲ್ಲದನ್ನು ನೋಡಬೇಕಂತ ಜನ ಎಲ್ಲ ಹೊಂಟ್ರಂದ ನೋಡ್ರಿ. ಯಾವಾಗ ಹಿಂಗೆ ಹೊಂಟಿತ್ತ ದೂರದೊಳಗೆ ಒಂದು ಗುಡ್ಡದೊಳಗೆ ನವಲ್ಗೊಂದು ನಾಗಲಿಂಗ ಅಜ್ಜ ಗಿಡದ ಕೆಳಗೆ ಮಕ್ಕೊಂಡಿದ್ನತ್. ಆರಾಮ್ ಮಕ್ಕೊಂಡಿದ್ದು ನೋಡ್ರಿ. ಯಾಕಂದ್ರೆ ಯಾವ ಭಯನೂ ಇರಲಿಲ್ಲ ಅವನಿಗೆ, ಜೀವನದೊಳಗೆ ಯಾವ ಭಯವೂ ಇರಲಿಲ್ಲ ನೋಡ್ರಿ. ಬದುಕಿನೊಳಗೆ ಯಾರ ಭಯಭೀತರಾಗಿ ಅಂಜ್ಕೊಂತ ಯಾರು ಬದುಕ್ತಾರಲ್ಲ ಅವ್ರ ಜೀವನದೊಳಗೆ ಏನೂ ಸಾಧಿಸೋದಕ್ಕೆ ಸಾಧ್ಯನೇ ಇಲ್ಲ. ಯಾರ ನಿರ್ಭೀತಿಯಿಂದ ಮುನ್ನುಗ್ಗುತ್ತಾರಲ್ಲ ಅವರ ಜೀವನದೊಳಗೆ ಏನಾದರೂ ಸಾಧಿಸುವುದಕ್ಕೆ ಸಾಧ್ಯ ನೋಡ್ರಿ. ಯಾವಾಗ ನಾಗಲಿಂಗ ಅಜ್ಜ ಯಾವ ಭಯವೂ ಇಲ್ಲಾರ್ದ ಹಿಂಗೆ ಆರಾಮ ಮಲ್ಕೊಂಡಿದ್ದ, ಅವಾಗ ಒಬ್ಬ ಕುರಿಗಾಯಿ ಅಲ್ಲೇ ಕುರಿಗಳನ್ನು ಕಾಯ್ಕೋಂತ ಅಲ್ಲಿ ಬಂದಂತ ನೋಡ್ರಿ. ಅಲ್ಲಿ ಬಂದು ಹೇಳ್ತಾನಂತ, ಯಪ್ಪ ನಂದೊಂದು ಕುರಿ ಕಳೆದು ಹೋಗೈತಪ್ಪ, ನಂದೊಂದು ಕುರಿ ಕಳೆದು ಹೋಗೈತ, ಅದು ಎಲ್ಲಿ ಹೋಗೈತ ಅಂತ ಸಿಗೋಲ್ದಾಗೈತ. ಆ ಕುರಿಯನ್ನು ಹೆಂಗಾರ ಮಾಡಿ ಸ್ವಲ್ಪ ನಿನ್ನ ತಪಸ್ಸಿನ ಶಕ್ತಿಯಿಂದ ಹೇಳ್ತೇನಪ್ಪ. ಅವಾಗ ನಾಗಲಿಂಗ ಅಜ್ಜ ಒಂದ ಮಾತು ಹೇಳಿದ್ನಂತ, ಏ ಕುರುಬಾ ಅಲ್ಲಿ ಹೋಗಲ್ಲಿ ಗಿಡದ ಕೆಳಗ ಮಾವಿನ ಗಿಡ ಐತ್ ನೋಡು, ಉತ್ತರ ದಿಕ್ಕಿಗೆ ಮಾವಿನ ಗಿಡ ಐತ್ ನೋಡು, ಆ ಮಾವಿನ ಗಿಡದ ಕೆಳಗೆ ನಿನ್ನ ಕುರಿ ಐತ್ ನೋಡು, ಮಲ್ಕೊಂಡೈತ್ ನೋಡು, ತಿನ್ಕೊಂತ ಹೋಗಿ ನೋಡು ಅಂತ ಅಂದಂತ. ಅವಾಗ ಯಾವಾಗ ನೋಡ್ರಿ ಆ ಕುರಿಗಾಯಿ ಓಡ್ಕೋಂತ ಹೊಕ್ಕನಂತ, ಹೋಗಿ ಮಾವಿನ ಗಿಡದ ಕೆಳಗೆ ನೋಡ್ತಾನಂತ. ಆ ಮಾವಿನ ಗಿಡದ ಕೆಳಗೆ ಹೆಂಗೆ ಮಕ್ಕೊಂಡಿತ್ತು ಹಂಗೆ ಮಕ್ಕೊಂಡಿತ್ತಂತದ್ದು. ನಾಗಲಿಂಗ ಅಜ್ಜನ ಶಕ್ತಿ ನೋಡ್ರಿ ಎಷ್ಟು ದೊಡ್ಡದು. ಯಾವಾಗ ಈ ಪವಾಡವನ್ನು ಇಡೀ ಊರಿಗೆ ಹಬ್ಬತ್ತೆ, ಅವಾಗ ಒಬ್ಬ ಓಡಿ ಬಂದಂತ ನೋಡ್ರಿ, ಯಪ್ಪ ನಮ್ಮ ಮನೆ ಒಳಗೆ ನಾಳೆ ದೇವಿ ಪಾರಾಯಣವನ್ನು ಮಾಡಕತ್ತೀವಿ, ಇನ್ನೊಂದು 4 ದಿನದೊಳಗೆ ನವರಾತ್ರಿ ಬರ್ತದಲ್ಲ, 9 ದಿನ ನಮ್ಮ ಮನೆ ಒಳಗೆ ದೀಪ ಹಚ್ಚಿ ದೇವಿ ಪಾರಾಯಣ ಮಾಡ್ತೀವಿ, ನೀವು ಬರ್ಬೇಕ್ರಿ ಅಪ್ಪ ಅಂತಂದ. ಅವಾಗ ಮೊದಲ ಕಾಳಿಕಾ ಭಕ್ತ ನೋಡ್ರಿ, ಕಾಳಿಕಾ ದೇವಿಯನ್ನ ತಾಯಿಯನ್ನ ತನ್ನ ಮನದೊಳಗೆ ರೂಪಿಸಿಕೊಂಡಿರುವಂತ ಇನ್ನೊಂದು ತಾಯಿಯ ಕಾಳಿಕಾ ಪ್ರತಿರೂಪವಾಗಿರುವಂತ ನಾಗಲಿಂಗ ಅಜ್ಜ ಒಲ್ಲೆನೋದಕ್ಕೆ ಸಾಧ್ಯ ಐತೇನ, ಬರ್ತೀನಿ ಅಂದ. ಆಯ್ತು ಬರ್ತೀನಿ. ಮಾರನೇ ದಿನ ಹೋದ ನೋಡ್ರಿ ನಾಗಲಿಂಗ ಅಜ್ಜ. ಮಾರನೇ ದಿನ ನವರಾತ್ರಿ 1ನೇ ದಿನ ಹೋಗಿ ಎಲ್ಲ ಪೂಜೆಗಳನ್ನು ಮಾಡಕತ್ತ. 9 ದಿನ ಅಲ್ಲೇ ಉಳ್ಕೊಂಡಂತ.
4ನೇ ದಿನ ದೀಪ ನಿಮ್ದೊಂದು ಪದ್ಧತಿ ಐತೆ ನೋಡ್ರಿ. ದೀಪ ಒಂದು ಸಲ ಹಚ್ಚಿಟ್ರಿ ಅಂದ್ರೆ 9 ದಿನ ಹಂಗೆ ಕಾಯ್ಕೊಂಡಿರ್ಬೇಕು ಅದನ್ನು, ಹೌದಲ್ರಿ? 9 ದಿನ ಆ ದೀಪ ಆರ್ದಂಗೆ ನೋಡ್ಕೋತೀರಿ ನೀವು. ಯಾವಾಗ 4 ದಿನ ಕಳೆದು ಹೋಯ್ತು, ನಾಗಲಿಂಗಜ್ಜ ಅಲ್ಲಿ ಪೂಜೆ ಮಾಡಕತ್ತಿದ್ದ, ದೇವಿ ಪಾರಾಯಣ ಓದಾಕತ್ತಿದ್ದ. ಓದುವಂಥ ಸಂದರ್ಭದೊಳಗೆ ದೂರದೊಳಗೆ ತಾಯಿಯ ಗುಡಿಯ ಮುಂದೆ ಹಚ್ಚಿರುವಂಥ ದೀಪ ಹರ್ಕೋಂತ ಹೊಣ್ತಂದು. ಅದರೊಳಗಿರುವಂಥ ಬತ್ತಿನೂ ಖಾಲಿಯಾಗಿತ್ತು, ಎಣ್ಣೆನೂ ಖಾಲಿಯಾಗಿತ್ತು. ಹರ್ಕೊಂತ ಹೋಗುವಂಥ ಸಂದರ್ಭದೊಳಗೆ ಆ ಮನೆಯ ಗೌಡನಿಗೆ ಹೇಳಿದ್ರಂತ ನಾಗಲಿಂಗ ಅಜ್ಜವರು, ಏ ಗೌಡ, ಆ ದೀಪ ಹರಾಗದ ನೋಡು. ಅವಾಗ ಗೌಡ ಓಡಿ ಬಂದವನ ಮನೆ ಇದ್ದಾಗ ಎಲ್ಲರನ್ನೂ ಒದರಿಂದ, ಏ ದೀಪ ಹರಾಗದೆ, ದೀಪ ಎಣ್ಣೆ ಎಲ್ಲೈತು, ಬತ್ತಿ ಎಲ್ಲೈತು? ಅವಾಗ ಎಲ್ಲ ಕಡೆ ನೋಡ್ತಾರೆ, ಎಣ್ಣೆನೂ ಇಲ್ಲ, ಬತ್ತಿನೂ ಇಲ್ಲ. ಮನೆ ಒಳಗೆ ಎಣ್ಣೆನೂ ಇಲ್ಲ, ಬತ್ತಿನೂ ಇಲ್ಲ. ಹೋಗಿ ದೂರದೊಳಗೆ ತರಬೇಕಂದ್ರೆ ಅದ್ರೊಳಗೆ ಆರಿ ಹೋಗ್ಬಿಡ್ತದ ಅದು. ನಾಗಲಿಂಗ ಅಜ್ಜ ಅಲ್ಲಿಂದ ಎದ್ನಂತ ನೋಡ್ರಿ. ನಾಗಲಿಂಗ ಅಜ್ಜ ಅಲ್ಲಿಂದ ಎದ್ದು ನೇರವಾಗಿ ಹೋದೋಣ ಆ ದೀಪಕ್ಕೆ ಅಲ್ಲೇನು ಪೂಜೆ ಮಾಡುವಂಥ ಚರಗಿ ನೀರಿತ್ತಲ್ಲ, ಆ ಚರಗಿ ನೀರನ್ನು ತಗೊಂಡು ಆ ದೀಪಕ್ಕೆ ಹಾಕಿಬಿಟ್ಟ ಅಂತ ಮತ್ತೆ ಮೊದಲೇ ಹಂಗೆ ತಂಗ ಉರಿಯಾಕತ್ತೆ ಅಂತದ್ದು. ನೋಡ್ರಿ ನಾಗಲಿಂಗ ಅಜ್ಜನ ಒಂದೊಂದು ಪವಾಡಗಳು ಹೆಂಗದಾವು. ಆತ ಏನರ ಒಂದು ಪಾದ ಸ್ಪರ್ಶ ಮಾಡಿದ ಅಂದ್ರೆ ಅದೊಂದು ಬಹಳ ದೊಡ್ಡದಾಗಿರುವಂಥ, ಅದು ಹೇಳ್ತಾರೆ ನೋಡ್ರಿ, ಹಲವು ಮಾತೇನು ನೀನೊಲಿದು ಪಾದವನ್ನಿಟ್ಟ ನೆಲವೇ ಸುಕ್ಷೇತ್ರ ಜಲವೇ ಪಾವನ ತೀರ್ಥ ಸುಲಭ ಶ್ರೀ ಗುರುವೇ ಕೃಪೆಯಾಗು ಅಂತ ಹೇಳ್ತಾರೆ. ಈ ಅತನಿ ಒಳಗೆ ಮುರುಗೇಂದ್ರ ಶಿವಯೋಗಿಗಳಂತ ಬರ್ತಾರೆ. ಇಲ್ಲೇ ಭಾಳ ದೂರ ಇಲ್ಲ ನಿಮಗೆ. ಮುರುಗೇಂದ್ರ ಶಿವಯೋಗಿಗಳಂತ, ಆ ಮುರುಗೇಂದ್ರ ಶಿವಯೋಗಿಗಳ ಗುರುಗಳು ಮರುಳಶಂಕರ ದೇವರು ಅಂತ. ಅವರು ಎಷ್ಟು ದೊಡ್ಡ ತಪಸ್ವಿಗಳು ಅಂದ್ರೆ, ಅವಾಗ ಮುರುಗೇಂದ್ರ ದೇವರು ಅಂತ ಕರೆಯುವಂಥ ಸಂದರ್ಭದೊಳಗೆ ಮರುಳಶಂಕರ ದೇವರು ಸೇವಾ ಮಾಡ್ತಿದ್ರಂತ. ಸೇವಾ ಮಾಡುವಂಥ ಸಂದರ್ಭದೊಳಗೆ ಮರುಳಶಂಕರ ದೇವರು ಮ್ಯಾಲಿಂದ ಎಲ್ಲ ಸ್ನಾನ ಕ್ರಿಯೆಗಳನ್ನು ಮುಗಿಸ್ಕೊಂಡು ಕೆಳಗೆ ಬರಾಕತ್ತಿದ್ರು. ಮುರುಗೇಂದ್ರ ದೇವರು ಎಲ್ಲ ಪೂಜಾ ಸಾಮಾನು ಹೊಂದಿಸಾಕತ್ತಿದ್ರಂತ. ಹೊಂದಿಸುವಂಥ ಸಂದರ್ಭದೊಳಗೆ ಆ ಕಡೆ ನೋಡ್ತಾರಂತ, ದೀಪಕ್ಕೆ ಹಾಕೋದಕ್ಕೆ ಎಣ್ಣೆನೂ ಇಲ್ಲ, ಇದು ಬತ್ತಿನೂ ಇಲ್ಲ. ಅವಾಗ ಅಲ್ಲಿದ್ದವ್ರು ಎಲ್ಲ ಮರಿದವ್ರು ಅನ್ನಕತ್ರ, ಮುರುಗೇಂದ್ರ ದೇವರು ಗುರುಗಳ ಕಡೆಯಿಂದ ಇನ್ನು ಬೈಸ್ಕೊಳ್ತಾರೆ. ಯಾಕಂದ್ರೆ ಎಣ್ಣೆನೂ ಇಲ್ಲ, ಬತ್ತಿನೂ ಇಲ್ಲ, ಇನ್ನು ಮೇಲೆ ಮರುಳಶಂಕರ ದೇವರು ಬಡಿತಾರ ಅಂತ ಅನ್ಕೊಂಡ್ರು ಅವರು. ಆದರೆ ಸೇವಾ ಪ್ರತಿಫಲ ಹೆಂಗಿತ್ತು ನೋಡ್ರಿ. ಯಾವಾಗ ಮರುಳಶಂಕರ ದೇವರು ಇನ್ನೇನು ಮ್ಯಾಲಿನಿಂದ ಬರಾಕತ್ತಿದ್ರ, ಮುರುಗೇಂದ್ರ ದೇವರು ಆ ಕಡೆ ನೋಡ್ತಾರೆ, ಎಣ್ಣೆನೂ ಇಲ್ಲ, ಬತ್ತಿನೂ ಇಲ್ಲ. ಅವಾಗ ಅಲ್ಲೇ ಇರುವಂಥ ಒಂದು ಲೋಟದೊಳಗೆ, ಬೆಳ್ಳಿ ಲೋಟದೊಳಗೆ ಮರುಳಶಂಕರ ದೇವರು ಪಾದೋದಕವನ್ನು ಹಾಕಿಟ್ಟಿದ್ರು. ಆ ಪಾದೋದಕವನ್ನು ಕೈ ಒಳಗೆ ತೆಗೆದುಕೊಳ್ತಾರಂತ. ಆ ಪಾದೋದಕವನ್ನು ದೀಪಕ್ಕೆ ಹಾಕಿದ್ರಂತ. ನೀವು ಅಂತೀವಿ ಎಣ್ಣೆ ಹಾಕಿದ್ರನ ಸರಿಯಾಗಿ ಉರಿಯಂಗಿಲ್ಲ ದೀಪ, ಅದ್ರ ಮೇಲೆ ಒಂದು ಹನಿ ನೀರು ಬಿತ್ತಂದ್ರೆ ಚುರು ಅಂದ ಆ ದೀಪನ ಆರಿ ಹೋಗ್ಬಿಡ್ತದೆ. ಅಂಥ ಸಂದರ್ಭದೊಳಗೆ ನೀರು ಹಾಕಿದ್ರೆ ಸಾಧ್ಯ ಐತೇನ್ರಿ ಅಪ್ಪವ್ರು ಅಂತೀವಿ ನಾವು, ಹೌದಲ್ರಿ? ಆದ್ರೆ ನೋಡ್ರಿ, ಮರುಳಶಂಕರ ದೇವರು ಬಂದು ಕುಳಿತಂತ ಸಂದರ್ಭದೊಳಗ ಆ ದೀಪಕ್ಕ ಪಾದೋದಕವನ್ನ ನೀರನ್ನ ಯಾವಾಗ ಹಾಕ್ತಾರ, ದೀಪ ಮೊದಲು ಹೆಂಗೆ ಉರಿ ಹಾಕತ್ತೆ ಹಂಗ ಉರಿ ಹಾಕತ್ತೆ ಅಂತ ನೋಡ್ರಿ. ಅದ್ರ ಸೇವಾ ಪ್ರತಿಫಲ ಹಿಂಗಿರ್ತಾವು. ನಮ್ಮ ಮಕ್ಕಳಾಗ ಈಗ ಸೇವಾ ಅಂದ್ರನೇ ಕೇಳಬೇಡ್ರಿ. ಅವಕ್ಕೆ ಸೇವಾ ಮಾಡೋದಂದ್ರೆ ಏನ್ರಿ ಅಪ್ಪೋರ ಅಂತ ನಮ್ಮ ಮಕ್ಕಳೀಗ. ನಮ್ಮ ಮನೆ ಹೇಳಿದ್ನಲ್ಲ ಸಾಷ್ಟಾಂಗ, ಹಂಗಾಗ್ಯಾವ ನಮ್ಮ ಸೇವಾ. ಕೇಳಿರ ಇಲ್ರಿ? ಈ ಕಡೆ ಕೇಳಿ ಹಾರಿಸಿ ಹೋಗಿರಿ, ಕೇಳಿರೇ ಲಕ್ಷ್ಯ ಐತೆ. ಅದು ಹೆಂಗಾಗಿ ಬಿಟ್ಟದಂದ್ರೆ ಆ ಸಾಷ್ಟಾಂಗ ಕತಿ ಹೇಳಿ ಈ ಮನೆಗೆ ನಾನು ಪ್ರಸಾದಕ್ಕೆ ಹೋಗಿರ್ತೀನಲ್ರಿ, ಪ್ರಸಾದಕ್ಕೆ ಹೋಗಿರುವಂಥ ಸಂದರ್ಭದೊಳಗೆ ಸಾಷ್ಟಾಂಗ ಹಾಕ್ರಿ ಅಂದ್ರೆ ನಮ್ಮ ಗವಾಯಿಗಳು ನಗಾಕ್ ಸ್ಟಾರ್ಟ್ ಮಾಡ್ತಾರೆ, ಆ ಮನೆ ಒಳಗಿದ್ದವ್ರು ನಗಾಕ್ ಸ್ಟಾರ್ಟ್ ಮಾಡ್ತಾರೆ. ಹಂಗೆ ಪರಿಸ್ಥಿತಿ ಆಗಿಬಿಟ್ಟತ್ ನಂದು ನೋಡ್ರಿ. ಯಾವಾಗ ಈ ಇತ್ತೀಚಿನ ಮಕ್ಕಳು ಹೆಂಗೆ ನೀವು ಮಠಕ್ಕೆ ತಂದು ಬಿಡಾಕತ್ತೀರಿ ಅಂದ್ರೆ, ಸೇವಾ ಮಾಡುವಂಥ ಮತ್ತು ಗುರುವಿನ ಸೇವೆ ಮಾಡುವಂಥ ಹುಡುಗರನ್ನ ತಂದು ಬಿಡೋಲಾಗಿರಿ ನೀವು. ಎಂಥ ಹುಡುಗರನ್ನ ತಂದು ಬಿಡ್ತೀರಿ, ಊರಿಗೆ ಮಿಕ್ಕಿದ ಉಡಾಳಿರ್ತಾವಲ್ಲ, ಮನೆಗೆ ಒಂದು 5 ಜನ ಮಕ್ಕಳಾಗಿರ್ತಾವು, 5 ಜನದಾಗ ಯಾವ್ರ ಒಬ್ಬ ಉಡಾಳಿದ್ನಂದ್ರೆ ಅವನು ತಂದು ಮಠಕ್ಕೆ ಬಿಡೋದು ನೀವು. ಅಂಥವಾಗ್ಯಾವ ಈಗ. ಮಠಕ್ಕೆ ಬಿಡೋದಂದ್ರೆ ಯಾಕ್ರಿ ಅಪ್ಪರ ಮೈಯಾಗ ಹೆಂಗೈತೆ ಅಂತ ಕೇಳ್ತಾವ ನಮ್ಮ ಅವುಗಳಿಗೆ. ನೋಡ್ರಿ, ಯಾವಾಗ ಒಂದು ಮಠಕ್ಕೆ ಒಬ್ಬ ಹುಡುಗನ ತಂದು ಬಿಟ್ಟಿದ್ರಂತ. ಗುರುಗಳು ಭಾಳ ಸಮಾಧಾನ. ಅವ ಬೆಳಗ್ಗೆ ಎಷ್ಟು ಗಂಟೆಗೆ ಕೇಳ್ತಿದ್ದಂದ್ರೆ 12 ಗಂಟೆಗೆ ಕೇಳ್ತಿದ್ದಂತ. ರಾತ್ರಿ ಮಲಗೋದು ಎಷ್ಟು ಗಂಟೆ ಅಂದ್ರೆ 3 ಗಂಟೆ 4 ಗಂಟೆ ಮಕ್ಕೋತಿದ್ದಂತ. ಇವು ಹೆಂಗಾಗಿಬಿಟ್ಟವು ಅಂದ್ರೆ, ಇತ್ತೀಚೆಗೆ ನಮ್ಮ ಮಕ್ಕಳು ಫೋನ್ ಅಡಿಕ್ಟ್ ಆಗಿಬಿಟ್ಟವು. ಈ ಫೋನ್ ಎಷ್ಟು ಹಾಳು ಮಾಡಕತ್ತೈತಂದ್ರೆ, ರಾತ್ರಿ 3 ಗಂಟೆ 4 ಗಂಟೆ ತನಕ ಬರೀ ಫೋನ್ ನೋಡ್ಕೊತನ ಕೂಡೋದು.
ಬೆಳಗ್ಗೆ ಆರಾಮ್ 12 ಗಂಟೆ 1 ಗಂಟೆ ಶಾಲೆ ಇಲ್ಲ, ಕಾಲೇಜ್ ಇಲ್ಲ, ಏನೂ ಇಲ್ಲ, ಬರಿಬಾದಾಗಿ ಮಕ್ಕಳು ಇವತ್ತು ಓಡಾಡಕತ್ತಾವ ನೋಡ್ರಿ. ಯಾವಾಗ ಆ ಹುಡಾಳ ಹುಡುಗನ ಮಠಕ್ಕೆ ತಂದು ಬಿಟ್ರು 12 ಗಂಟೆ ಕೇಳಾಕತ್ತ, ರಾತ್ರಿ 3 ಗಂಟೆ ಮಲಗಾಕತ್ತ. ಗುರುಗಳು ಪಾಪ ಭಾಳ ಸಮಾಧಾನ. ಅವರು ಬೆಳಗ್ಗೆ ಎಷ್ಟು ಗಂಟೆ ಕೇಳೋರು ಅಂದ್ರೆ ಇವು ಯಾವಾಗ ಮಕ್ಕೋತಿದ್ನಲ್ಲ ಅವಾಗ ಹೇಳ್ತಿದ್ರು ಅವ್ರು. 8 ಗಂಟೆ ರೀ, 3 ಗಂಟೆಗೆ ಅಜ್ಜವ್ರು ಹೇಳೋರು, ಇವು ಅವಾಗ ಮಕ್ಕಳು ಆಗ್ಯಾವಲ್ರಿ ಇತ್ತೀಚಿನ ಹುಡುಗರು. ಅವು ನೋಡ್ಬೇಕು, ರಾತ್ರಿ ಎಚ್ಚರಿ ಇದ್ದು ಕಣ್ಣು ಹಿಂಗೆ ಸಣ್ಣಾಗಿರ್ತಾವೆ. ಡಾಕ್ಟ್ರ್ ಕಡೆ ಹೋಗಿ ತೋರಿಸಿದ್ರೆ ನಿಮ್ಮ ಮಗ ಫೋನ್ ನೋಡ್ತಾನೆ ನೋಡವ ಅದಕ್ಕೆ ಹಿಂಗೆ ಕಣ್ಣು ಸಣ್ಣಾಗ್ಯಾವ ಅಂತಾರ ಡಾಕ್ಟ್ರ್. ನೋಡ್ರಿ ಯಾವಾಗ ಆ ಹುಡುಗ 3 ಗಂಟೆ ಮಕ್ಕೊಂಡು 12 ಗಂಟೆ ಕೇಳಾಕತ್ತ, ಅವಾಗ ಗುರುಗಳು ಅಂದರು ಮತ್ತು ಹಿಂಗೆ ಬಿಟ್ರೆ ಇದನ್ನ ಈಗ ಸಣ್ಣದಿದ್ದಾಗ ಚೂಟಬೇಕು, ಕಟ್ ಮಾಡ್ಬೇಕು, ಮತ್ತು ಮುಂದೆ ಬಹಳ ಎತ್ತರವಾಗಿ ಮರವಾಗಿ ಬೆಳೀತಂದ್ರೆ ಇದೇನಾಗ್ತದ, ಬಗ್ಗೋದಿಲ್ಲ. ಅದಕ್ಕಾಗಿ ಅಂತ ತಿಳ್ಕೊಂಡು ಆ ಹುಡುಗನ ಕರೆದ್ರು ನೋಡ್ರಿ ಸ್ವಾಮಿಗಳು, ಬಾರೋ ಇಲ್ಲಿ ಗುರುಗಳು ಹೇಳ್ರಿ. ಏನಿಲ್ಲ, ಬೆಳಗ್ಗೆ ನಾ 3 ಗಂಟೆಗೆ ಹೇಳ್ತೀನಿ, 3 ಗಂಟೆಗೆ ಹೇಳುವಂಥ ಸಂದರ್ಭದೊಳಗೆ ನೀನು ನನ್ನ ಸ್ನಾನಕ್ಕೆ ಒಂದು ಬಕೆಟ್ ನೀರು ತೊಗೊಂಡು ಬಂದು ಇಡಬೇಕು ನೋಡಪ್ಪ ಅಂತ ಹೇಳಿದ್ರು ಅವರು. ಅವಾಗ ಅವೇನು ಅನ್ಬೇಕ್ರಿ, 3 ಗಂಟೆಗೆ ಕೇಳ್ತಾನೇನ್ರಿ, ಹೇಳಂಗಿಲ್ಲ. ಮಕ್ಕೋದ 3 ಗಂಟೆ ಅವ ಅಂದ, ಅಪ್ಪವ್ರ ನಾನು ಬಕೆಟ್ ಒಳಗೆ ನೀರು ತುಂಬ್ಕೊಂಡು ನಿಮಗೆ ತಂದು ಇಡಬೇಕಂದ್ರೆ ಅದ್ರ ಮಧ್ಯದೊಳಗೆ ಬಕೆಟಿಂದ ನೀರು ಕೆಳಗೆ ಬಿದ್ದು ಜಾರ್ಕೊಂಡು ಬಿದ್ನಿ ಅಂದ್ರೆ ನಾಳೆ ನೀವ ಹೊನ್ನೆ ನೋಡ್ರಿ ಅಂದವ. ಅವಾಗ ಅಜ್ಜವ್ರು ಅಂದರು, ಬ್ಯಾಡ ಬಿಡಪ್ಪ, ಮತ್ತು ನೀ ಬೀಳ್ಬೇಕು, ನಿಮ್ಮ ಅಪ್ಪ ಅವ್ವ ಬಂದು ನನಗೆ ಬಿಳಿ ಮಾಡಬೇಕು, ಎದಕ್ಕೆ ಬೇಕಿದೆ, ಬೇಡ ತಡಿ ಅಂತ ತಿಳ್ಕೊಂಡು ಮತ್ತೆ ಗುರುಗಳು ಬಿಟ್ಟರು. ಮತ್ತೆ ಎಷ್ಟು ಗಂಟೆ ಮುಕ್ಕೋಕತ್ತ, 3 ಗಂಟೆ, ಮತ್ತು 12 ಗಂಟೆಗೆ ಹೇಳಕತ್ತಾವ. ಮತ್ತು ಒಂದು 4 ದಿನ ಗುರುಗಳು ನೋಡಿದ್ರು, ಮತ್ತು ಇದಕ್ಕೊಂದು ಏನರ ಒಂದು ಉಪಾಯ ಹಾಕ್ಬೇಕು, ನೀರಂತೂ ತರೋದು ಬೇಡಪ್ಪ, ನಾಳೆಯಿಂದ ನಾನು ಪೂಜೆಗೆ ಹೂವು ಪತ್ರಿ ಬೇಕು, ಇಲ್ಲೇ ಮಠದ ಅಂಗಳದೊಳಗೆ ಹೂವು ಪತ್ರಿ ಸಿಗ್ತಾವು, ಮ್ಯಾಲ ಗಿಡ ಹತ್ತಿ ಪತ್ರಿ ರೀ ಎತ್ಕೊಂಡು ಬಂದು ನಾನು ಪೂಜೆಗೆ ಇಡು ಅಂತಂದ್ರು ಅವರು. ಅವಾಗ ಅವೇನು ಅನ್ಬೇಕ್ರಿ ಮಗ, ಅಪ್ಪವ್ರ ಮ್ಯಾಲ ಪತ್ರಿ ಹರಿಯಾಕೆ ಹೋಗುವಂಥ ಸಂದರ್ಭದೊಳಗೆ ಕಾಲ ಜಾರಿ ಕೆಳಗೆ ಬಿದ್ದಂದ್ರೆ ಅದಕ್ಕೂ ನೀವು ಹೊನೆ ನೋಡ್ರಿ ಅಂದವ. ಅಜ್ಜವ್ರು ಅಂದರು, ಮೊದಲ ಕೆಟ್ಟ ಸಮಾಧಾನ ಅವರು, ಬೇಡಪ್ಪ. ಅವಾಗ ಮತ್ತೆ ಮಾರನೇ ದಿನ ಮತ್ತೆ 3 ಗಂಟೆ 12 ಗಂಟೆ ಹಿಂಗೆ ನಡೀತು. ಆಮೇಲೆ ಒಂದು ದಿನ ಈ ಅಮಾಸೆ ಹುಣ್ಣಿಮೆಗೆ ಮನೆಗೆ ಬಿಣ್ಣ ಕರಿಯಾಕ ಮಠಕ್ಕೆ ಬಂದಿರ್ತಾರೆ ನೋಡ್ರಿ. ಮಠದಾಗ ಹುಡುಗರು ಇರ್ತಾವೆ ತಡಿ ಅಂತ ತಿಳ್ಕೊಂಡು ಮಠಕ್ಕೆ ಕರಿಯಾಕ ಬಂದರು. ಅಜ್ಜವ್ರಿಗೆ ಕೇಳಿದ್ರು, ಅಜ್ಜವ್ರು ಅಂದ್ರೆ ಒಂದು 10 ನಿಮಿಷ ಬಿಟ್ಟು ಬರ್ರಿಪ್ಪ, ಯಾರಿಗಾರ ಒಬ್ರಿಗೆ ಹೇಳ್ತೀನಿ ಅಂದ್ರು ಅವ್ರು. ಒಂದು 10 ನಿಮಿಷ ಬಿಟ್ಟು ಬರ್ರಿ ಅಂತಿದ್ದು ಇವು ಕೇಳಿಸ್ಕೊಂಡಿದ್ದ, ಕಳ್ಳ ಕೇಳಿಸ್ಕೊಂಡಿದ್ದ. ಅಜ್ಜವ್ರು ಬೇರೆದವ್ರಿಗೆ ಹೇಳುವ ಹೊತ್ತಿಗೆನ ಇವ ರೆಡಿಯಾಗಿ ಅಜ್ಜವ್ರ ಮುಂದೆ ಬಂದು ನಿಂತ್ಬಿಟ್ಟು ನೀವು. ಅಜ್ಜವ್ರು ಅಂದರು, ಮತ್ತು 1ನೇ ಸಲ ನೀರು ತೊಗೊಂಡು ಬಾ ಅಂದರು ಅಲ್ಲೆಂದು, ಮತ್ತು 2ನೇ ಸಲ ಪತ್ರಿ ಎತ್ತಂದ್ರು ಅಲ್ಲೆಂದು, ಮತ್ತು 3ನೇ ಸಲ ಮನೆಗೆ ಬಿಣ್ಣ ಕರಿಯಾಕ ಬಂದ್ರೆ ಎದಕ್ಕೆ ಹೂ ಅಂದ್ಯೋ. ಅವಾಗ ಅವ ಅಂದ, ಅಜ್ಜವ್ರ ನಮ್ಮ ಮನೆ ಒಳಗೆ ನಮ್ಮ ಅವ್ವ ಒಂದು ಮಾತು ಹೇಳ್ರಿ ನನಗೆ. ಏನಪ್ಪ ಅದು? ಏನಿಲ್ರಿ, 1ನೇ ಸಲ ಒಲ್ಲೆನ್ನ, 2ನೇ ಸಲ ಒಲ್ಲೆನ್ನ, 3ನೇ ಸಲ ಒಟ್ಟೆ ಒಲ್ಲೆನ್ನಕ್ಕೆ ಹೋಗ್ಬೇಡ ಅಂತ ಅಂದಾರ, ಅದಕ್ಕೆ ಹೊಂಟೇನ್ರಿ ಅಜ್ಜವ್ರು ಅಂದವ. ಎದಕ್ಕೆ ಹೊಂಟಾನ್ರಿ ಇಲ್ಲಿ? ಎದಕ್ಕೆ ಬರ್ತಾವ ಹುಡುಗರು ಮಠಕ್ಕೆ? ಮಸ್ತ್ ಉಣ್ಣಾಕ ಮಸ್ತ್ ಏನು ಸಿಗ್ತಾವ್ರಿ ಇಲ್ಲಿ ಮಠದಾಗ? ಮಸ್ತ್ ಹೋಳಿಗೆ ಸಿಗ್ತಾವು, ತುಪ್ಪ ಸಿಗ್ತತ, ಮಸ್ತ್ ಕಮ್ಮು ಹೊಡೆಯೋದು, ಮಸ್ತ್ ಬೀಳೋದು ಹಾಸಿಗೆ ಹೊತ್ಕೊಂಡು. ನಮ್ಮ ಮಕ್ಕಳು ಇತ್ತೀಚೆಗೆ ಹಿಂಗೆ ಬರಾಕತ್ತ, ಕಲಿಯೋದಕ್ಕಂತೂ ಬರೋದೇ ಇಲ್ಲ ಒಂದು ಗಾಯನ ನೋಡೋದು.